ಸಚಿವರು ಸಿದ್ದರಾಮಯ್ಯನವರ 5 ವರ್ಷಗಳು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾರೆ. ಯಾರು ಇಲ್ಲ ಅಂತ ಹೇಳಲೇ ಇಲ್ವಲ್ಲ, ನೀವೇ ಇಲ್ಲ ಅಂತ ಹೇಳ್ತಾ ಇರೋದು. ಮೀಡಿಯಾದವರೇ ಇಲ್ಲ ಅಂತ ಹೇಳ್ತಾ ಇರೋದು. ನೀವೇ ಅವಾಗ ಕೇಳ್ತೀರಾ, ಅದೇಂತ ಕೇಳ್ತೀರಾ ನನಗೆ ಗೊತ್ತಿಲ್ಲ. ನಿಮ್ಮ ಪಕ್ಷದ ಸಚಿವರು ಒಬ್ರು ಹೇಳಿದಾಗ ಸಾಧ್ಯವಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ಕ್ರಿಯೆನೂ ಇಲ್ಲ, ಪ್ರತಿಕ್ರಿಯೆನೂ ಇಲ್ಲ. ಪಕ್ಷ ಒಗ್ಗಟ್ಟಾಗಿದೆ. ನಮ್ಮ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಗಪ್ ಚಿಪ್ ಅಂತ. ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ. ಕಾದು ನೋಡೋಣ. ನೀವ್ ಯಾಕೆ ಅದ್ರ ಬಗ್ಗೆ ಆತರ ಮಾಡ್ತೀರಿ? ನಿಮ್ಗೆ ಏನಾಗ್ಬೇಕು? ನಿಮ್ಗೆ ಸಂಬಂಧಪಟ್ಟಿದ್ದಲ್ವಲ್ಲ ಅದು. ಈಗ ನಿಮ್ಗೆ ಸಂಬಂಧಪಟ್ಟಿದ್ದೇನು? ಮಳೆ, ಬೆಳೆ, ಕೋವಿಡ್ ಬರ್ತಾ ಇದೆಯಂತೆ, ಅದ್ರ ಬಗ್ಗೆ ಗಮನ ಹರಿಸಿ. ಕೋವಿಡ್ ಇಂದ ಜನ ಸಾಯ್ತಾ ಇದ್ದಾರಂತೆ. ಈಗ ಆಲ್ರೆಡಿ ಒಬ್ಬರೇನೋ ಡೆತ್ ಆಗಿದೆ ಅಂತ ಏನೋ ರಿಪೋರ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಕೆಲವು ಮಾನದಂಡಗಳನ್ನ ಕೊಡಬೇಕಾಗುತ್ತೆ. ಸರ್ಕಾರ ರೂಪುರೇಷೆಗಳನ್ನ ತಯಾರು ಮಾಡಬೇಕಾಗುತ್ತೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ನೀತಿಗಳು ಏನ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ವಿದೇಶಗಳಲ್ಲಿ ಹೆಚ್ಚಾಗಿದೆ. ಸಿಂಗಪೂರು, ಹಾಂಗ್ಕಾಂಗು ಮತ್ತು ಚೈನಾ ಈ ಭಾಗದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ವರದಿಗಳು ಬರ್ತಾ ಇದೆ. ಸಾವಿನ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಜೊತೆಗೆ ನಮ್ಮ ಭಾಗದಲ್ಲಿ ಅರ್ಲಿ ಮಾನ್ಸೂನ್ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣ ಥಂಡಿ ಇದೆ. ಇದು ಕೋವಿಡ್ಗೆ ಕೂಡ ಸಹಾಯಕ ಆಗ್ಬೋದು. ಆ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ಸರ್ಕಾರಕ್ಕೆ ಜಾಗೃತಿ ಮೂಡಿಸಿ.